ಗೈಸ್ ನಿನ್ನೆ ಎಪಿಸೋಡ್ ಅಲ್ಲಿ ರಕ್ಷಿತಾ ಶೆಟ್ಟಿ ಅವರು ಹಾಗೂ ಮಲ್ಲಮಾರ್ ನಡೆಯುವ ಒಂದು ಕಾನ್ವರ್ಸೇಷನ್ ಆಗ್ತಾ ಇತ್ತು. ಸೊ ಕಾನ್ವರ್ಸೇಷನ್ ಅಲ್ಲಿ ರಕ್ಷಿತಾ ಶೆಟ್ಟಿ ಅವರು ಕೆಲವೊಂದು ಮಾತುಗಳನ್ನ ಆಡ್ತಾರೆ. ಸೊ ನನಗೆ ಆ ಮಾತುಗಳನ್ನ ಕೇಳಿ ಮೇಲೆ ಗುರು ಇವರು ಮಾತಾಡೋದು ಮಾತ್ರ ಸ್ವಲ್ಪ ನಮಗೆ ಕಾಮಿಡಿ ತರ ಅನ್ಸ್ಬೋದು, ಬಟ್ ಇವ್ರ ಆಲೋಚನೆಗಳು ಎಷ್ಟು ಅರ್ಥಪೂರ್ಣವಾಗಿದಾವಲ್ಲ. ಸೊ ಇವ್ರು ಹೇಳಿದೆಷ್ಟು ಸತ್ಯ ಅಲ್ಲ ಅನ್ಸ್ಬಿಡ್ತು ನನಗೆ. ಸೊ ಅದ್ ಏನ್ ಮಾತಾಡಿದ್ರು ಅಂದ್ರೆ ಮಕ್ಕಳು ಹಾಗೂ ತಂದೆ ತಾಯಿಗಳ ಮಧ್ಯೆ ಇರೋ ಒಂದು ಸಂಬಂಧದ ಬಗ್ಗೆ ಮಾತಾಡ್ತಾ ಇದ್ರು ಅವರು. ಸೊ ಏನಪ್ಪಾ ಅಂದ್ರೆ ನಾವ್ ಈ ಭೂಮಿ ಮೇಲೆ ಯಾರು ಪರ್ಮನೆಂಟ್ ಅಲ್ಲ, ಅದು ಅಂತೂ ಪಕ್ಕ ಎಲ್ರಿಗೂ ಗೊತ್ತಿರೋ ವಿಚಾರ. ಬಟ್ ಸ್ವಲ್ಪ ಹಿಂದೆ ಮುಂದೆ ಹೋಗ್ತೀವಿ ಅಷ್ಟೇ. ಅದೇ ತರ ಮಾತಾಡ್ತಾ ಇದ್ರು ಅವರು. ಈಗ ತಂದೆ ತಾಯಿಗಳು ಮಕ್ಕಳಿಗಿಂತ ಮುಂಚೆ ಹೋಗ್ತಾರೆ. ಸೊ ಆ ನೋವನ್ನ ಮಕ್ಕಳು ತಡ್ಕೋಬಹುದು. ತಂದೆ ತಾಯಿಗಳು ತೀರೋದ್ಮೇಲೆ ಮಕ್ಕಳಿಗೆ ಅದು ಹೆಂಗೋ ಒಂದು ಕಳ್ದೋಗುತ್ತೆ, ಯಾಕೆಂದ್ರೆ ಮೂವ್ ಆನ್ ಆಗ್ತಾ ಇರ್ತಾರೆ, ಅವ್ರಿಗಿನ ಮುಂದೆ ಜೀವನ ಇರುತ್ತೆ. ಸೊ ಹಾಗಾಗಿ ಕಳೀತಾರೆ, ಆ ನೋವನ್ನ ಮರ್ತು ಬಿಡ್ತಾರೆ. ಬಟ್ ತಂದೆ ತಾಯಿಗಳ ಮುಂದೆ ಮಕ್ಕಳು ಏನಾದ್ರು ತೀರ್ಕೊಂಡಾಗ ಆ ತಂದೆ ತಾಯಿಗಳು ಇರೋ ತನಕ ನೋವನ್ನ ಮರೆಯಲ್ಲ. ಮೇಲೋಟಕ್ಕೆ ನಗ್ತಾ ನಗ್ತಾ ಇರ್ಬೋದೇ ಹೊರತು ಬಟ್ ಆ ನೋವು ಒಳಗಡೆ ಹಂಗೆ ಜೀವಂತವಾಗಿರುತ್ತೆ. ಯಾಕೆಂದ್ರೆ ಅವ್ರಿಗೆ ಮುಂದಿನ ಜೀವನ ಇಲ್ಲ, ಮಕ್ಳು ಬಿಟ್ರೆ ಮಕ್ಳೇ ಅವ್ರಿಗೆ ಆಧಾರ ಆಗಿರ್ತಾರೆ. ಸೊ ಇದ್ರ ಬಗ್ಗೆ ನಿನ್ನೆ ಮಾತಾಡ್ತಾ ಇದ್ರು ಅವರು. ಅಂಡ್ ಅವ್ರು ಇನ್ನೊಂದ್ ಮಾತು ಹೇಳ್ತಾರೆ. ಸೊ ಈಗ ಹೋಗೋದಂತೂ ಕನ್ಫರ್ಮ್, ಬಟ್ ಇರೋ ತನಕ ಯಾರು ಮುಂದೆ ಹೋಗ್ತೀವೋ ಹಿಂದ್ ಹೋಗ್ತೀವೋ ಗೊತ್ತಿಲ್ಲ. ಬಟ್ ಇದ್ದಾಗ ನಮ್ ತಂದೆ ತಾಯಿಗಳಿಗೆ ನಾವು ಪ್ರೀತಿಯಿಂದ ಮಾತಾಡೋಣ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ, ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೊಡೋಣ, ಅವ್ರ ಮೇಲೆ ರೇಗೋದ್ ಬೇಡ. ಯಾಕೆಂದ್ರೆ ಏನಾಗುತ್ತೋ ಆ ಟೈಮಲ್ಲಿ ಗೊತ್ತಿಲ್ಲ. ಸೊ ಇದನ್ನೆಲ್ಲ ನನಗೂ ಕೆಲವೊಂದ್ಸತಿ ನಾನು ಮಾಡಿದೀನಿ ಮನೆಯಲ್ಲಿ. ಎಷ್ಟೋ ಸಲ ರೇಗಿದ್ದೀನಿ, ಇಗ್ನೋರ್ ಮಾಡಿದೀನಿ, ಟೈಮ್ ಸ್ಪೆಂಡ್ ಮಾಡಕ್ ಆಗಿರಲ್ಲ, ಬರೀ ಫೋನ್ ಅನ್ಕೊಂಡು ಕಾಲ ಕಳೆದಿದ್ದೀನಿ. ಬಟ್ ಅವ್ರು ನಿನ್ನೆ ಮಾತಾಡಿದ ಅವ್ರ ಆ ಮಾತನ್ನ ಕೇಳಿದ್ಮೇಲೆ ಸೊ ಎಲ್ಲೋ ಒಂದ್ ಕಡೆ ಹೌದಲ್ಲ, ಯಾವ ಟೈಮಿಗೆ ಏನಾಗುತ್ತೋ ನಾವು ಮುಂದೆ ಪ್ರೀತಿ ಬೇಕು ಅಂದ್ರೆ ನಮಗೆ ಸಿಗೋದಿಲ್ಲ. ಸೊ ಇದ್ದಾಗ ಅನುಭವಿಸೋಣ, ಸೊ ಅದ್ರಲ್ಲಿ ಜೀವಿಸೋಣ ಅನ್ನೋಷ್ಟು ಫೀಲ್ ಆಗ್ಬಿಡ್ತು ನನಗೆ ನಿನ್ನೆ. ಸೊ ಅವ್ರು ನೋಡಿ ಹಿಂಗೆ ಯೋಚನೆ ಮಾಡಿದಾರೆ. ಯೋಚನೆಗಳು ಯಾರಿಗೂ ಬರೋಕ್ ಸಾಧ್ಯ ಇಲ್ಲ. ಅಲ್ಲಿ ಆಟ ಆಡ್ತಾ ಇದಾರೆ, ಸುಮ್ನೆ ಹೋಗ್ತಾರೆ. ಬಟ್ ಅವ್ರಿಗೆ ಯೋಚನೆ ಬಂದಿದೆ ಅಂದ್ರೆ ಸೊ ಅವ್ರು ತುಂಬಾನೇ ಬ್ರಾಡ್ ಆಗಿ ಯೋಚನೆ ಮಾಡ್ತಿದ್ದಾರೆ. ಬರೀ ಮಾತಲ್ಲಿ ಕಾಮಿಡಿ ಇದ್ರೆ ಹೆಂಗರು ಅದಲ್ಲ, ಬಟ್ ಒಳಗಿಂದ ತುಂಬಾನೇ ತುಂಬಾ ಅದು ಹೇಳೋದಿಕ್ಕಲ್ಲ, ಒಳಗಿಂದ ತುಂಬಾನೇ ಆಲೋಚನೆ ಮಾಡ್ತಾರೆ ಅವರು. ಸೊ ಮಾತುಗಳು ನಿಮಿಗೂ ನೀವು ಎಷ್ಟೋ ಸತಿ ರೇಗಾಡಿರ್ತೀರ ತಂದೆ ತಾಯಿಗಳ ಮೇಲೆ. ಸೊ ಯಾರು ಹಂಗ್ ಮಾಡೋದಕ್ಕೆ ಹೋಗ್ಬೇಡಿ ದಯವಿಟ್ಟು, ಯಾಕೆಂದ್ರೆ ಗೊತ್ತಿಲ್ಲ ಯಾವ ಟೈಮಲ್ಲಿ ಏನಾಗುತ್ತೋ. ಸೊ ಇರೋ ತನಕ ಖುಷಿಯಾಗಿರಿ ಗೈಸ್. ಅಂಡ್ ನಿನ್ನೆ ಈ ಎಪಿಸೋಡಲ್ಲಿ ತುಂಬಾನೇ ಇಷ್ಟ ಆಗಿದ್ದು ಒಂದು ತುಂಬಾನೇ ಕಾಡ್ತಾ ಇತ್ತು, ಹೇಳ್ಬೇಕಂತ ಅನಿಸ್ತು. ಅಂಡ್ ನಿನ್ನೆ ಎಪಿಸೋಡಲ್ಲಿ ನಿಮ್ಗೆ ಗೊತ್ತಲ್ಲ, ಫನ್ ಇತ್ತು, ಪೂರಾ ಫನ್ ಇತ್ತು ಎಪಿಸೋಡಲ್ಲಿ. ಅದ್ರಲ್ಲಿ ಅರ್ಧಕ್ಕರ್ಧ ರಕ್ಷಿತಾ ಶೆಟ್ಟಿ ಅವರಿಂದಾನೇ ಫನ್ ಇದ್ದಿದ್ದು. ಅವ್ರು ಮಾತಾಡೋ ಮಾತು ಅದ್ರ ಬಗ್ಗೆನೇ ವಿಡಿಯೋ ಮಾಡಿದ್ದೆ. ಸೊ ಸಖತ್ ಫನ್ ಇತ್ತು. ಅಂಡ್ ಸುದೀಪ್ ಸರೇ ನಿನ್ನೆ ಆಲ್ಮೋಸ್ಟ್ ಆಲ್ ಕಂಟೆಂಟ್ ನ ಕೊಟ್ಟಿದ್ದಾರೆ ಎಪಿಸೋಡ್ಗೆ. ಇನ್ನೇನು ಒಳಗೆ ಏನು ಇದ್ದಿಲ್ಲಲ್ಲ ಮಾತಾಡಕ್ ಒಂದು ವಾರದ್ದು. ಒಂದಿಷ್ಟು ಗೇಮ್ಸ್ ನ ಆಡ್ಸಿದ್ರು. ಅಂಡ್ ಎಲಿಮಿನೇಟ್ ಯಾರು ಆಗ್ಲಿಲ್ಲ ನಿನ್ನೆ. ಅದೊಂದು ಫೈನಲಿಸ್ಟಿಗೆ ಅಂತ ವೋಟಿಂಗ್ ಆಗಿತ್ತಂತೆ ನಿನ್ನೆ. ಸೊ ಅದನ್ನು ಹೇಳಿದ್ರು ಸುದೀಪ್ ಸರ್. ಈ ವಾರ ಹೊರಗಡೆ ಹೋಗೋದಕ್ಕೆ ವೋಟಿಂಗ್ ಆಗಿದ್ದಿಲ್ಲ, ಫೈನಲಿಸ್ಟ್ ಏನ್ ನಾಮಿನೇಷನ್ ಆಗಿದ್ದಾರಲ್ಲ ಅವರಲ್ಲಿ ಯಾರು ಫೈನಲಿಸ್ಟ್ ಆಗ್ಬೇಕಂತ ಒಂದು ವೋಟಿಂಗ್ ಆಗಿತ್ತಂತೆ. ಅದರಲ್ಲಿ ಮಾಳು ಅವ್ರಿಗೆ, ಸ್ಪಂದನ್ ಅವ್ರಿಗೆ ಹೆಚ್ಚು ವೋಟ್ ಬಂದಿದ್ರಿಂದ ಅವರು ಡೈರೆಕ್ಟ್ ಫೈನಲಿಸ್ಟ್ ಆಗಿದ್ದಾರೆ, 3ನೇ ಫೈನಲಿಸ್ಟ್. ಸೊ ಅಂಡ್ ಥರ್ಡ್ ವೀಕ್ ಅಲ್ಲಿ ಮಾಸ್ ಎವಿಕ್ಷನ್ ಇರುತ್ತಂತೆ, ಅಂದ್ರೆ ಸಾಮೂಹಿಕ ಹೊರಹಾಕುವಿಕೆ. ಸೊ ಯಾರ್ಯಾರು ಹೋಗ್ತಾರೋ ಕಾದ್ ನೋಡ್ಬೇಕು. ಅಂಡ್ ನನಗೆ ಇದ್ರ ಮಧ್ಯೆ ಮತ್ತೆ ಕಾಡ್ತಾ ಇರೋದಂದ್ರೆ ರಕ್ಷಿತಾ ಶೆಟ್ಟಿ ಅವ್ರು ಹೇಳಿದ ಮಾತು. ಸೊ ತುಂಬಾನೇ ನೋಡೋಣ, ಅವ್ರಿಗೆ ಚೆನ್ನಾಗಿ ಆಡ್ಲಿ, ಆಲ್ ದ ಬೆಸ್ಟ್, ಅವ್ರಿಗೆ ಒಳ್ಳೇದಾಗ್ಲಿ. ಓಕೆ ಗೈಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.